ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು 7ನೇ ತರಗತಿಯ ಗಣಿತ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ 7.1 ಅಂದರೆ 7ನೇ ಅಧ್ಯಾಯದಂಥ ಪರಿಮಾಣಗಳ ಹೋಲಿಕೆ, ಅದರಲ್ಲಿ ಅಭ್ಯಾಸ 7.1 ನೋಡೋಣ. ನೋಡಿಲಿ ಏನು ಕೊಟ್ಟಾದನಂದರೆ, ಮುಂದೆ ನೀಡಿರುವ ಭಿನ್ನರಾಶಿಗಳನ್ನು ಶೇಕಡಾಗೆ ಪರಿವರ್ತಿಸಿ. ಹೌದಾ, ಇಲ್ಲಿ ಒಂದನೇದೇನಿದೆ ಎ 1.8, 5/4, ಆಮೇಲೆ ಸಿ 3/40, ಡಿ 2/7. ಈ ರೀತಿ ಏನಪ್ಪ ಅಂತಂದರೆ ಅವರು ಭಿನ್ನರಾಶಿಯಲ್ಲಿ ಕೊಟ್ಟರು. ಇವನ್ನ ನಾವು ಏನು ಮಾಡ್ಬೇಕಂತಂದರೆ ಶೇಕಡಾಗೆ ಪರಿವರ್ತನೆ ಮಾಡಬೇಕು. ಆ ಅಭ್ಯಾಸವನ್ನು ಏನು ಮಾಡಿದನಂತಂದರೆ ಇಲ್ಲಿ ಬಿಡಿಸಿದೆ ನೋಡಿ. ಇಲ್ಲಿ ಮುಂದೆ ನೀಡಿರುವ ಭಿನ್ನರಾಶಿಗಳನ್ನು ಶೇಕಡಾಗೆ ಪರಿವರ್ತಿಸಿ ಅಂತಂದಾಗ ನಾ ಏನು ಮಾಡಿದ್ದೇನೆ ಅಂದರೆ 1/8, ಈ 1/8 ಅಂತ ಬರ್ಕೊಂಡು, ಅಂದರೆ ಏದೊಳಗೆ 1/8 ಇದಿಲ್ಲ ಅದನ್ನು ಬರ್ಕೊಂಡು ಇಂಟು 100 ಹಾಕೊಂಡನಿ. 100 ಹಾಕೊಂಡು ಏನು ಮಾಡಂತಂದರೆ ಇದನ್ನು ಏನಪ್ಪ ಅಂದರೆ ಕಟ್ತಾ ಹೊಡಿದ್ದೀನಿ, ಅಂದರೆ ಬಾಗಿಸಿದ್ದೀನಿ. ಹೌದಾ, 100ಕ್ಕೆ ಯಾಕಂದರೆ ಶೇಕಡ ಅಂತಂದರೆ 100. 1/8 ಏನು ಕೊಟ್ಟಾರ ಅದನ್ನೇ ಹಚ್ಕೋಬೇಕು. ಇಂಟು 100 ಯಾಕೆ ಹಚ್ಕೊಂಡನಂತಂದರೆ ಶೇಕಡಾಗೆ ಪರಿವರ್ತನೆ ಮಾಡಂತಂದರೆ 100ಕ್ಕೆ ಪರಿವರ್ತನೆ ಮಾಡಂತ ಅರ್ಥ. 100ಕ್ಕೆ ಪರಿವರ್ತನೆ ಅಂದರೆ 100ಕ್ಕೆ ಎಷ್ಟು ಅಂತ ಅರ್ಥ. ಓಕೆ, ಹಾಗಾದರೆ ಇಲ್ಲಿ ಏನು ಮಾಡಿದನಂತಂದರೆ ಈ 8ನ್ನು 4 2 8, ಆಮೇಲೆ 4 ಈ 100ನ್ನು 4 25 ಕಟ್ತಾ ಹೊಡೆದನಿ. ಅವಾಗ ಏನು ಬಂತಂದರೆ ಇಲ್ಲಿ 1 × 25 ಮೇಲಿದೆ ಅದನ್ನು ಬರ್ಕೊಂಡನಿ. ಆಮೇಲೆ /2 ಅಂದರೆ 2 ಉಳಿದತ್ತಲ್ಲ ಅದನ್ನು ಇಲ್ಲಿ ಬರ್ಕೊಂಡನಿ ಕೆಳಗೆ. ಅವಾಗ ಏನಕ್ಕಂತಂದರೆ 25 ಒಂದಲೇ 25, 2ಕ್ಕೆ 2, ಆಮೇಲೆ ಈ 25ನ್ನು ಏನು ಮಾಡಿದೆ ಅಂದರೆ ಬಾಗಿಸಿದ್ದೇನೆ. ಹೌದಾ, ಈ 25ನ್ನು ಬಾಗಿಸಿದಾಗ ಅಂತಂದರೆ ಇಲ್ಲಿ ಬರ್ದೆ ನೋಡ್ರಿ, ಬಾಗಿಸಿದ್ದೀನಿ. ಯಾವ ರೀತಿ ಅಂದರೆ 25/2 ಅಂತ ಹಚ್ಕೊಂಡು 2 ಒಂದಲೇ 2, ಆಮೇಲೆ 2 2 0, ಈ 5ನ ಕೆಳಗೆ ಇಳಿಸ್ಕೊಂಡೆ. ಆಮೇಲೆ 2 2 4, ಈ 5 4 ಆದ್ರೆ 1, ಆಮೇಲೆ ಏನಪ್ಪ ಅಂತಂದರೆ ಈ 1 2ರಲ್ಲಿ ಭಾಗ ಹೋಗಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಇಲ್ಲಿ ಬಿಂದು ಕೊಟ್ಟ 0 ಇಳಿಸ್ಕೊಂಡೆ. ಅವಾಗ 10 ಆಯಿತು. 2 5 10, 10 10 0. ಹೌದಾ, ಹಾಗಾದರೆ ಇಲ್ಲಿ ಏನಪ್ಪ ಅಂತಂದರೆ ಒಂದನೇ ಆನ್ಸರ್ ಏನು ಬಂತಂದರೆ 12.5%. ಇದರ ಆನ್ಸರ್ ಏನು? ಒಂದನೇದ್ದು ಎದ್ದು ಆನ್ಸರ್ 12.5% ಅಂತ ಅರ್ಥ ಬಂತು. ಹಾಗಾದರೆ ಅದರ ಉತ್ತರ ಬಂತು. ಇನ್ನು ಎರಡನೇದು ಏನು ಕೊಟ್ಟಾರೆ ನೋಡ್ಕೋಬೋದು ನೀವು ಅಲ್ಲಿ 5/4. ಈ 5/4ನ್ನು ಏನು ಮಾಡ್ಬೇಕಂದ್ರೆ ಶೇಕಡಾಗೆ ಪರಿವರ್ತನೆ ಮಾಡ್ಬೇಕು. ಶೇಕಡಾಗೆ ಪರಿವರ್ತನೆ ಮಾಡ್ಕೋಬೇಕಂದ್ರೆ ಏನಿಲ್ಲ, ಅದು ಇಂಟು 100 ಅಂತ ಹಾಕೊಂಡ್ಬಿಡೋದು. ಶೇಕಡ ಅಂದರೆ 100ಕ್ಕೆ 100ಕ್ಕೆ ಎಷ್ಟು ಅಂತ ಪರಿವರ್ತನೆ ಮಾಡ್ಕೋಬೇಕತಿ. ಇದನ್ನು 100 ಹಾಕ್ಕೊಂಡು ಏನು ಮಾಡ್ಬೇಕಂದ್ರೆ ನಾವು ಕನಿಷ್ಠ ಅಥವಾ ಭಾಗಿಸ್ಬೇಕು. ಆವಾಗ ನಮಗೆ ಗೊತ್ತಾಗುತ್ತೆ. ನೋಡಿ, ಎರಡನೇದು ಏನೈತಂದರೆ ನೋಡ್ಕೋಬೋದು ಇಲ್ಲಿ ಏನು ಹೇಗೆ ಯಾವ ರೀತಿ ಹಚ್ಕೊಂಡ ನಂತರ ಬಿ ನೋಡ್ರಿ 5/4. ಹೌದಾ, ಇಂಟು 100 ಯಾಕೆ ಹಚ್ಕೊಂಡು ಅನ್ನೋದು ಗೊತ್ತಾಯ್ತಲ್ಲ. ಹಾಗಾದರೆ ಇಲ್ಲಿ 5/4ನ್ನು ಏನು ಮಾಡ್ತಾನಂದರೆ 2 2 250 ಹೊಡೆದೆ. ಅಂದರೆ 250 ಅಂತಂದರೆ 100 ಆಯ್ತು. ಇದು 100 ಕಟ್ತಾ ಹೋಯ್ತು. ಮತ್ತು ಏನು ಮಾಡಿದೆ ಅಂದರೆ 2 1 225 ಈ 50 ಕಟ್ತೋತಿ. ಇಲ್ಲಿ 5 ಮೇಲೆ 25 ಉಳಿತಿ. ಇಲ್ಲಿ ಕೆಳಗೆ ಏನಪ್ಪ ಅಂದರೆ 1 ಉಳಿತಿ. ಅದನ್ನೇ ಇಲ್ಲಿ ಹಚ್ಕೊಂಡನಿ. 5 × 25/1. ಹೌದಾ, 25 5 125/1 ಈಸ್ಕೊಲ್ ಟು ಶೇಕಡಾಗೆ ಪರಿವರ್ತನೆ ಮಾಡಿದಾಗ ಅಂದರೆ ಈ 1ಕ್ಕೆ ಬೆಲೆ ಇರೋಂಗಿಲ್ಲ. ಈ 125 ಹೆಂಗೈತೆ ಹಂಗೆ ಹಚ್ಕೊಂಡು ಶೇಕಡಾದಾಗ ಬರ್ದನಿ. ಹಾಗಾದರೆ ಬಿ ಆನ್ಸರ್ ಏನಂದರೆ 125%. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಸಿ ನೋಡೋಣ. ಸಿ ಏನಿದೆ ಅಂತಂದರೆ ನೀವು ಪಠ್ಯಪುಸ್ತಕದಲ್ಲಿ ನೋಡ್ಕೋಬೋದು. ಅದನ್ನು ಅಭ್ಯಾಸ 7.1 ಒಳಗೆ ಏನು ಕೊಟ್ಟಾರು ಸಿ, ಅಲ್ಲಿ 3/40 ಅಂತ ಕೊಟ್ಟಾರು. ಹೌದಾ, 40ನೇ 3 ಭಾಗ ಅಂತ ಕೊಟ್ಟಾರು, ಅಥವಾ 3/40 ಅಂತ ಕೊಟ್ಟಾರು. ಇದನ್ನು ಶೇಕಡಾಗೆ ಪರಿವರ್ತನೆ ಮಾಡ್ಕೋಬೇಕಂದ್ರೆ ಇದನ್ನು ಇಂಟು 100 ಹಚ್ಕೋಬೇಕು. ಹೌದಾ, ಇಲ್ಲಿ ಹಚ್ಕೊಂಡ ನೋಡ್ರಿ. ಇಲ್ಲಿ ಏನು ಮಾಡಿದನಂತಂದರೆ ನೋಡ್ರಿ, ಈ 0 1 0 ಈ 0 ಕ್ಯಾನ್ಸಲ್, ಅದು 2 ಹೋಯ್ದವು, ಗೇಟ್ ಹೊಡಿಬೇಕು. ಇನ್ನು 10 ಉಳಿತಿ, ಇಲ್ಲಿ 4 ಉಳಿತಿ. 2 2 2 5 ಅರ್ಥ ಆಯ್ತಾ? ಇನ್ನು 3 × 5 ಇಲ್ಲಿ ಬರ್ಕೊಂಡ್ರೆ ಮೇಲೆ ಉಳಿದದ್ದು, ಕೆಳಗೆ 2 ಉಳ್ಕೊಂಡಿದ್ದು ಕೆಳಗೆ ಬರ್ದನಿ. 5 3 15 ಈ 2ಕ್ಕೆ 2. ಹಾಗಾದ್ರೆ ಈ 15ನ್ನು 2ರಲ್ಲಿ ಏನು ಮಾಡ್ಬೇಕಂದ್ರೆ ಭಾಗಿಸ್ಬೇಕು. ಇಲ್ಲಿ ಭಾಗಿಸಿದೀನಿ ನೋಡ್ಕೋಬೋದು. ಹಾಗಾದರೆ ಈ 15ನ್ನು 2ರಲ್ಲಿ ಭಾಗಿಸಿರ 2 7 14, 5 ಇಲ್ಲಿ 5 4 ಆದರೆ 1 1 1 6 0. ಹಾಗಾದರೆ ಈ 1 ಭಾಗ ಹೋಗದೆ ಇದ್ದದ ಕಾರಣಕ್ಕೆ ನಾವು ಬಿಂದು ಕೊಟ್ಟು 0 ತೊಗೊಂಡು 10 ಆಯಿತು. ಅವಾಗ 2 5 10, 10 10 ಕಳರ್ ಏನಪ್ಪ ಅಂತಂದರೆ 0 0. ಹಾಗಾದರೆ ಮೇಲೆ ಎಷ್ಟು ಬಂತು? 7.5. ಅದನ್ನೇ ಏನಪ್ಪ ಅಂದರೆ ಶೇಕಡಾ ಒಳಗೆ ಬರ್ಕೊಂಡಾಗ 7.5% ಅಂತ ಆನ್ಸರ್ ಬಂತು. ಯಾವುದು? ಸಿ.
ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಪ್ಪ ಅಂತಂದರೆ ಡಿ ಅನ್ನು ನೋಡ್ಕೋಬಹುದು. ಇಲ್ಲಿ ಡಿ ಏನಿದೆ ನೋಡ್ರಿ, 2/7 ಇಲ್ಲಿದೆ, 2/7 ಇದನ್ನು ಶೇಕಡಾಗ ಪರಿವರ್ತನೆ ಮಾಡ್ಕೊಂಡಂದಾರೋ ಅಂದರೆ ಇಂಟು 100 ಏನು ಮಾಡ್ಕೋಬೇಕು, ಭಾಗಿಸೆ ಗುಣಿಸಿ ಅದನ್ನು ಶೇಕಡಾಗ ಪರಿವರ್ತನೆ ಮಾಡ್ಕೋಬೇಕು. ಹಾಗಾದರೆ ನೋಡಿ 2/7 ಇಲ್ಲಿ ಹಚ್ಕೊಂಡ್ರೆ ಇಂಟು 100, ಹೌದಾ? ಶೇಕಡಾಗ ಪರಿವರ್ತನೆ ಮಾಡ್ಕೊಂಡ್ರೆ 100 ಏನು ಬಂದರೆ ಗುಣಾಕಾರ 100 ಅಂತ ಇಟ್ಕೋಬೇಕು. ಹಾಗಾದರೆ ಇಲ್ಲಿ 100 2 200/7 ಈ 200ನ 7 ಏನಪ್ಪ ಅಂದರೆ ಭಾಗಿಸಿದಾಗ ಇಲ್ಲಿ ಭಾಗಿಸಿದ್ದೇನೆ ನೋಡ್ಕೋಬಹುದು. 7 2 14, 20 14 ಇಲ್ಲಿ 6 ಉಳಿತು, ಇಲ್ಲಿ 0 ಬಂತು, 60 7 8 56, ಇಲ್ಲಿ ಏನಪ್ಪ ಅಂತಂದರೆ 60 56 ತೆಗೆದ್ರೆ ಇಲ್ಲಿ 4 ಬಂತು. ಅದನ್ನೇ ಏನಪ್ಪ ಅಂತಂದರೆ ಇಲ್ಲಿ ಪೂರ್ಣ ಸಂಖ್ಯೆ 28 ಇಟ್ಕೊಂಡವು, ಛೇದನ 7 ಇಟ್ಕೊಂಡವು, ಭಾಗ ಬಂದಿದ್ದು ಏನಪ್ಪ ಶೇಷ ಬಂದಿದ್ದು ಇಲ್ಲಿ 4 ಅಂಶದಾಗ ಇಟ್ಕೊಂಡವು. 28 ಪೂರ್ಣಾಂಕ ಏನಪ್ಪ ಅಂದರೆ 4 7 ಅಥವಾ 7ನೇ 4 ಭಾಗ ಶೇಕಡ ಅಂತ ಇದನ್ನು ಹೇಳ್ಬೋದು. ಅರ್ಥ ಆಯ್ತಾ ಮಕ್ಕಳೇ? ಇನ್ನು ನೆಕ್ಸ್ಟ್ ಎರಡನೇ ಕ್ವಶನ್ ನೋಡ್ಕೋಬಹುದು ನೀವು ಇಲ್ಲೇ ನೋಡ್ರಿ, ಮುಂದೆ ನೀಡಿರುವ ದಶಮಾಂಶಗಳನ್ನು ಶೇಕಡಾಗೆ ಪರಿವರ್ತಿಸಿ. ಹೌದಾ? ಹಾಗಾದರೆ ಮುಂದೆ ನೀಡಿರುವ ದಶಮಾಂಶಗಳನ್ನು ಶೇಕಡಾಗೆ ಪರಿವರ್ತಿಸಿ ಅಂತಂದಾಗ ಇಲ್ಲಿ ಎ ಕೊಟ್ಟಾರ 0.65. ಹೌದಾ? ಇದನ್ನು ಏನು ಮಾಡ್ಬೇಕು, ನಾನು ಶೇಕಡಾಗೆ ಪರಿವರ್ತನೆ ಮಾಡ್ಕೋಬೇಕು. ಹಾಗಾದರೆ ಶೇಕಡಾಗೆ ಪರಿವರ್ತನೆ ಮಾಡ್ಕೋಬೇಕಂತಂದಾಗ ಈ 0.65 = ಇದನ್ನು ಯಾವ ರೂಪದಾಗ ಬರ್ಕೊಂಡಾನಂದ್ರೆ ಭಿನ್ನರಾಶಿ ರೂಪದಾಗ ಬರ್ಕೋಬೇಕು. ಭಿನ್ನರಾಶಿ ರೂಪದಾಗ ಬರ್ಕೊಂಡಾಗ ಈ 65ನ್ನು ಅಂಶದಾಗ ಇಟ್ಕೊಂಡ್ರೆ ಛೇದದಾಗ 100 ಇಟ್ಕೊಂಡು. ಯಾಕೆ ಛೇದದಾಗ 100 ಇಟ್ಕೊಂಡೆ ಅಂತಂದರೆ ಇಲ್ಲಿ ಏನಪ್ಪ ಅಂತಂದರೆ ಬಿಂದು ಬಲಗಡೆ ಇದ್ದದ್ದು ದಶಾಂಶ ಶತಾಂಶ 2 ಅಂಕೆ ಅದಾವು. ಇಲ್ಲಿ ದಶಮಾಂಶ ಬಿಂದು ಒಳಗೈತಿ. ಈ ದಶಮಾಂಶ ಬಿಂದು ಒಳಗಿದ್ದ ಸಂಖ್ಯೆಯನ್ನು ಭಿನ್ನ ರಾಶಿ ಒಳಗೆ ಬರ್ಕೊಂಡಾಗ 65/100 ಬಂತು. ಈ 100 ಯಾಕೆ ಬಂತಂದರೆ ಈ ಬಿಂದು ಈ ಕಡೆ ಏನಪ್ಪ ಬಲಗಡೆ 2 ಅಂಕೆ ಅದಾವು, ದಶಾಂಶ 6 ಶತಾಂಶ 5 ಆತಿ. ಹಾಗಾದರೆ ಇಲ್ಲಿ 100 ಅಂತ ಇಟ್ಕೊಂತು ಇದು ಛೇದದಲ್ಲಿ. ಹಾಗಾದರೆ ಇಂಟು 100 ಶೇಕಡಾಗೆ ಪರಿವರ್ತನೆ ಮಾಡ್ಬೇಕಂದ್ರೆ ಇಂಟು 100 ಹಚ್ಕೋಬೇಕಂತ ಏನಿ. ಈ 100 ಕ್ಯಾನ್ಸಲ್ ಆತಿ, ಇಲ್ಲಿ 65 ಉಳಿತಿ, ಅದನ್ನು = 65% ಅಂತ ಹೇಳ್ಕೋಬಹುದು. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ಕೋಬೋದು ನೀವು. ನೋಡಿ ಏನಿದೆ 2.1. ಈ 2.1 ಏನು ಮಾಡ್ಬೇಕಂತಂತಂದರೆ ನೀವು ಶೇಕಡಾಗ ಪರಿವರ್ತನೆ ಮಾಡ್ಕೋಬೇಕು. ಹಾಗಾದರೆ 2.1 ಶೇಕಡಾಗೆ ಪರಿವರ್ತನೆ ಮಾಡ್ಕೋಬೇಕಂತಂದ್ರೆ ಇಲ್ಲಿ ಏನು ಮಾಡ್ಬೇಕಂದ್ರೆ 21/10 ಹಚ್ಕೊಂಡು, ಅಂದರೆ ಈ ದಶಮಾಂಶದೊಳಗಿದ್ದಂಥ ಸಂಖ್ಯೆಯನ್ನು ಭಿನ್ನ ರಾಶಿ ಒಳಗೆ ಬರ್ಕೊಂಡೆ. ಹೇಗೆ ಬರ್ಕೊಂಡೆ ಹಂಗಂದ್ರೆ ಭಿನ್ನ ರಾಶಿ ಒಳಗಿದನ ಅಂತ ನೋಡಿದಾಗ ಇಲ್ಲಿ ನೋಡ್ರಿ ಈ ಬಿಂದುವನ್ನು ತೆಗೆದು ಬಿಡಬೇಕು. ಭಿನ್ನ ರಾಶಿ ಒಳಗೆ ಬರೆಯುವಾಗ ದಶಮಾಂಶ ಬಿಂದುವನ್ನು ತೆಗೆದ 2.1 ಐತಲ್ಲ 21 ಡೈರೆಕ್ಟ್ ಇಟ್ಕೋಬೇಕು. ಇದನ್ನು ಅರ್ಥಾತ 21 ಇಟ್ಕೊಂಡು ಇಲ್ಲಿ 10 ಯಾಕೆ ಬರ್ಕೊಂಡಿ, ಇಲ್ಲಿ ಏನು ಮಾಡಿದ್ದೆ ಅಂತಂದರೆ 100 ಬರ್ಕೊಂಡಿದ್ದೆ. ಹೌದಾ? ಈ ಬಿಂದು ತೆಗೆದ 0 ಬಿಂದು ತೆಗೆದು ಬಿಡೋದು 65 100 ಯಾಕೆ ಇಟ್ಕೊಂಡು, ಇಲ್ಲಿ ದಶಾಂಶ ಶತಾಂಶ 2 ಅಂಕೆ ಅದಾವು. ಅರ್ಥಾತ ಅದಕ್ಕೆ 100 ಬರ್ಕೊಂಡೆ. ಇಲ್ಲಿ ಏನಪ್ಪ ಅಂತಂದರೆ 10 ಯಾಕೆ ಬರ್ಕೊಂಡೆ ಅಂದರೆ ಇಲ್ಲಿ ಕೇವಲ ಬಿಂದು ಬಲಗಡೆ ಸೈಡ್ ಏನೈತೆ ದಶಾಂಶ ಅಷ್ಟೇ ಇದೆ, ಅದಕ್ಕೆ 10 ಅಂತ ಬರ್ಕೊಂಡೆ. ಓಕೆ, ಇನ್ನು ಇಂಟು 100 ಅಂತ ಗೊತ್ತೈತಿ. ಶೇಕಡಾಗೆ ಪರಿವರ್ತನೆ ಮಾಡ್ಬೇಕಂದ್ರೆ ಇಂಟು 100 ಹಚ್ಕೋಬೇಕು. ಈಗ ನೋಡ್ರಿ 10 1 10 10. ಹೌದಾ? ಹಾಗಾದರೆ ಈ 10 1 ಇದು ಕಟ್ತಾ ಹೋತಿ, 10 10 100 ಹೋತಿ, 21 × 10. ಇದನ್ನು ಏನಪ್ಪ ಅಂದರೆ ಗುಣಾಕಾರ ಮಾಡಿದಾಗ ಅವಾಗ 210/1 ಅಂತ ಬಂತು. ಅವಾಗ = ಈ ಒಂದಕ್ಕೆ ಬೆಲೆ ಇರೋಂಗಿಲ್ಲ 210% ಅಂತ ಬರ್ಕೊಂಡ್ಬಿಡಬೇಕು. ನೋಡಿ ಕಾಣತ್ತ? ಹಾಗಾದರೆ ಏನು ಅರ್ಥ ಆಯ್ತು ನಿಮ್ಗೆ? 2.1 ಇದ್ದದ್ದು = 21/10 ಆತಿ, ಇಂಟು 100 10 1 10 10 100. ಹೌದಾ? ಹಾಗಾದರೆ ಇಲ್ಲಿ 21 × 10 ಉಳಿತು, 21 × 10 ಆತಿ, ಈ 1 ಇದು ಬಂತು. ಹೌದಾ? ಕೆಳಗಿಟ್ಕೊಂಡು ಛೇದದೊಳಗೆ 21 × 10ನ 210 ಆತಿ, ಗುಣಿಸಿದಾಗ ಆಮೇಲೆ 1 ಬಂತು, = 210%. ಈ ಒಂದಕ್ಕೆ ವ್ಯಾಲ್ಯೂ ಇರೋಂಗಿಲ್ಲ, 210 ಇಟ್ಕೊಂಡು. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದರೆ ಎರಡನೇ ಸಲ ನಿಮ್ಗೆ ಇದನ್ನು ಹೇಳಿದಂಗೆ ಆಯಿತು. ಇನ್ನು ನೆಕ್ಸ್ಟ್ ನೋಡ್ರಿ ಇಲ್ಲಿ ಮೂರನೇದು ಏನೈತೆ ಅಂದರೆ 0.02 ಸಿ 2 ಒಳಗೆ ಏನಪ್ಪ ಅಂದರೆ ಸಿ 0.02 ಇದನ್ನು ಶೇಕಡಾಗ ಪರಿವರ್ತನೆ ಮಾಡ್ಕೊಂಡಾಗ ನಾನು ನಿಮಗೆ ಹೇಳಿದ್ದೀನಿ, ಇದನ್ನು ಭಿನ್ನರಾಶಿ ಈ ದಶಮಾಂಶ ಒಳಗಿದ್ದದ್ದು ಭಿನ್ನರಾಶಿ ಒಳಗೆ ಬರ್ಕೋಬೇಕು. ಬರ್ಕೋವಾಗ ಏನು ಮಾಡ್ಬೇಕಂದ್ರೆ ಈ 0.0 ಏನೈತಲ್ಲ ಅವನ್ನೆಲ್ಲ ತೆಗೆದ ಅಂಕಿ ಅಷ್ಟ ಮಾತ್ರ ಬರ್ಕೋಬೇಕಂತ ಹೇಳಿದೆ ನಾನು. ಹೌದಾ? ಇಲ್ಲಿ ಅಂಶದಲ್ಲಿ ಇಟ್ಕೊಂಡು 2. ಹೌದಾ? ನೆಕ್ಸ್ಟ್ ಇಲ್ಲಿ 100 ಯಾಕೆ ಇಟ್ಕೊಂಡೆ ಛೇದದಲ್ಲಿ ಅಂತಂದರೆ ಇಲ್ಲಿದ್ದ ಬಿಂದು ಬಲಗಡೆ ದಶಾಂಶ ಶತಾಂಶ ಅಂತಿದೆ. ಹೌದಾ? ಈ ಕಡೆ ಬಂದರೆ ಬಿಡಿ 10 ಬರ್ತಾವೆ, ಆ ಕಡೆ ಬೇಡ, ಎಡಗಡೆ ಬಲಗಡೆ 100 ಇಟ್ಕೋಕೆ ರೀಸನ್ ಹೇಳತ್ತಾನೆ ನಿಮಗೆ. ಅರ್ಥ ಆಯ್ತಾ ಯಾಕೆ ಇಟ್ಕೋತಾರೆ ಅಂತೇಳಿ. ಇಲ್ಲಿ ದಶಾಂಶ ಶತಾಂಶ 2 ಅಂಕೆ ಅದಾವು, ಅದಕ್ಕೆ 100 ಇಟ್ಕೊಂಡೆ ಇಂಟು 100. ಇದು ಗೊತ್ತಾಯಿದೆ, ಶೇಕಡಾಗಿ ಪರಿವರ್ತನೆ ಮಾಡ್ಬೇಕಂದ್ರೆ 100 ಹಚ್ಕೋಬೇಕು. ಹೌದಾ? ಹಾಗಾದರೆ ಈ 100 ಕ್ಯಾನ್ಸಲ್ ಆತಿ, = 2 ಮಾತ್ರ ಉಳಿತಿ, ಇಲ್ಲಿ 2% ಅಂತ ಬರದೆ. ಅರ್ಥ ಆಯ್ತಾ? ಇನ್ನು ಡಿ ನೋಡ್ರಿ
12.35 ಅಂತೈತಿ. ಅವಾಗ ಏನು ಮಾಡ್ಬೇಕಂತಂದರೆ ಈ ಬಿಡಿ 10 ಸ್ಥಾನ ಇವು ಹೌದಾ, ಇದು ದಶಾಂಶ ಶತಾಂಶ ಸ್ಥಾನ ಇವು. ಈ ಕಡೆ ಬಲಗಡೆ ಬರ್ತದ್ದು ದಶಮಾಂಶ ಸ್ಥಾನಗಳು, ಆ ಕಡೆ ಎಡಗಡೆ ಇದ್ದದ್ದು ಏನಪ್ಪ ಅಂದರೆ ಬಿಡಿ 10 ಸ್ಥಾನಗಳು. ಹಾಗಾದರೆ ಈಗ ಏನು ಮಾಡ್ಬೇಕಂದ್ರೆ ಈಸ್ಕೊಲ್ ಟು 1235 ಈ ಬಿಂದು ತೆಗೆದುಬಿಡೋದು ಹೌದಾ. ಹಾಗಾದರೆ ಈ 0 ಯಾಕೆ ಹಚ್ಕೊಳ್ಳಿಲ್ಲ ಅಂದ್ರೆ ಮೇಲೆ ಈ 0ಕ್ಕೆ ವ್ಯಾಲ್ಯೂ ಇರೋಂಗಿಲ್ಲ, ಅದಕ್ಕೆ 2 ಅಷ್ಟೇ ಬರ್ಕೊಂಡೆ ಅಲ್ಲಿ. ಅರ್ಥ ಆಯ್ತಾ. ಹಾಗಾದರೆ ಇಲ್ಲಿ ಅಂಕಿ ಅದಾವೆ ಕಂಪಲ್ಸರಿ, ಅದನ್ನು ಎಡಗಡೆ 0 ಇದ್ರೆ ಕೇವಲ ಇಲ್ಲಿ ಏನಪ್ಪ ಅಂದರೆ ಅಂಕಿ 0 ಇದ್ದರೆ ಈ ದಶಮಾಂಶ ಬಿಂದು ಈ ಕಡೆ ಬಲಗಡೆ ಏನಿರ್ತಾವೆ ಅಂಕಿಗಳು ಅಷ್ಟೇ ಹಚ್ಕೋಬೇಕು. ಒಂದೇಳೆ ಎಡಗಡೆ ಅಂಕಿಗಳು ಇದ್ದು ಅಂತಂದರೆ 0 ಬಿಟ್ಟ ಯಾವುದೇ ಬೆಲೆ ಇತ್ತು ಅಂತಂದರೆ ಅದನ್ನು ಕಂಪಲ್ಸರಿ ಏನಪ್ಪ ಅಂತಂದರೆ ಬಿಡಿ ಸ್ಥಾನದಲ್ಲಿ ಏನೈತಲ್ಲ ಅದನ್ನು ಮತ್ತು ದಶಮಾಂಶದ ಸ್ಥಾನದಲ್ಲಿರುವಂಥ ಅಂಕಿಗಳನ್ನು ಎರಡೂ ಹಚ್ಕೋಬೇಕು. ಹಾಗಾದ್ರೆ ಈ ಬಿಂದು ತೆಗೆದುಬಿಟ್ಟಾಗ ಅವಾಗ 12.35 ಇದ್ದದ್ದು ಏನಕ್ಕಂತಂದರೆ 1235. ಆಮೇಲೆ ಬಾಯ್ 100 ಆಕತಿ. ಅವಾಗ ಏನಕ್ಕಂತಂದರೆ 100 ಆದಾಗ ಅಲ್ಲಿ ನೋಡ್ರಿ ಇಂಟು 100 ಶೇಕಡಾಗೆ ಪರಿವರ್ತನೆ ಮಾಡ್ಕೊಂಡು ಈ 100 ಕ್ಯಾನ್ಸಲ್ ಆತಿ. ಅವಾಗ 1235 ಬಂತು. ಅದನ್ನೇ ಏನಪ್ಪ ಅಂದರೆ 1235 ಶೇಕಡ ಅಂತ ಇಟ್ಟೆ. ಅರ್ಥ ಆಯ್ತಾ. ಇನ್ನು ಮೂರನೇ ಪ್ರಶ್ನೆಯನ್ನು ನೋಡ್ಕೋಬೇಕಾಗತ್ತೆ ನೀವು. ಈ ಮೂರನೇ ಪ್ರಶ್ನೆಯನ್ನು ನೋಡಿದಾಗ ನೋಡ್ರಿ, ಮುಂದಿನ ಚಿತ್ರಗಳಲ್ಲಿ ಬಣ್ಣ ತುಂಬಿರುವ ಭಾಗವನ್ನು ಅಂದಾಜಿಸಿ ಹಾಗೂ ಬಣ್ಣ ತುಂಬಿರುವ ಭಾಗವನ್ನು ಶೇಕಡಾಕ್ಕೆ ಪರಿವರ್ತಿಸಿ ಅಂತೈತಿ. ಆಯಿತಾ. ಹಾಗಾದರೆ ಬಣ್ಣ ತುಂಬಿರುವ ಭಾಗ ಇಲ್ಲಿ ಒಂದೇದು ನೋಡ್ಕೊಂಡು ನಾವು ಈ ಒಂದೇದು ನೋಡ್ಕೊಂಡಾಗ ಇಲ್ಲಿ ಏನು ಮಾಡಿದಾರೆ, ಒಂದ ಭಾಗ ಕೊಟ್ಟಾರೋ ಆರು ನಾವು ಇದನ್ನು ಇದರ ಸರಿ ಸಮಾನ ಭಾಗ ಮಾಡ್ಕೊಂಡ್ಬಿಡೋಣ. ನೋಡಿ ಇಲ್ಲಿ ಈಗ ಏನಂತಂದ್ರೆ 1 2 ಹೌದಾ. ಹಾಗಾದರೆ ಇದರ ಸೀದಾ ಏನಪ್ಪ ಅಂದರೆ ಗೆರೆ ಹಿಡ್ಕೊಂಡಾಗ ಒಟ್ಟು ಭಾಗಗಳು ಎಷ್ಟು ಅಂದರೆ 1 2 3 4 4 ಭಾಗ ಆಗುತ್ತೆ. ಇದನ್ನು ಏನು ಮಾಡ್ಬೇಕಂದ್ರೆ ಭಿನ್ನ ರಾಶಿ ರೂಪದಾಗ ಬರೆದಾಗ ಇಲ್ಲಿ ಒಟ್ಟು ಭಾಗ 4, ಭಿನ್ನ ಏನಪ್ಪ ಅಂದರೆ ಬಣ್ಣ ಹಚ್ಚಿದ ಭಾಗ 1, ಆಮೇಲೆ ಇದು 1/4 ಆಯ್ತು. ಇದನ್ನು ಏನು ಮಾಡಂತಾರಂತಂದರೆ ಶೇಕಡಾಗ ಪರಿವರ್ತನೆ ಮಾಡಿ ಇಂಟು 100 ಹಚ್ಕೊಂಡು ಏನು ಮಾಡ್ರಿ ಅಂದರೆ ಶೇಕಡಾಗ ಪರಿವರ್ತನೆ ಮಾಡಿ ಹೇಳ್ರಿ ಅಂತ ಹೇಳತ್ತಾರೆ. ಬಣ್ಣ ಹಚ್ಚಿದ ಭಾಗವನ್ನು ಶೇಕಡಾದಲ್ಲಿ ಹೇಳಿ ಅಂತ ಹೇಳತ್ತಾರೆ. ನೋಡ್ರಿ ನೋಡೋಣ. ಇಲ್ಲಿ ಹೇಳಂತಂದಾಗ 3 ಒಂದೇದು ಐತಿ ನೋಡ್ಕೋಬೋದು ನೀವು. ಇಲ್ಲಿ 1/4 ಇಂಟು 100 ಹೌದಾ. ಇಲ್ಲಿ 4 ಒಂದಲೇ 4 25 ಅಂದರೆ ಈ 100ನ್ನು 4ರಲ್ಲಿ ಭಾಗಾಕಾರ ಮಾಡಿ 4 25 ಆತಿ. ಇದು ಸಂಪೂರ್ಣ ಭಾಗ ಹೋಯ್ತು. ಈ 4 ಒಂದಲೇನು ಹೋತಿ. ಇನ್ನು ಉಳಿದದ್ದ 1 ಇಂಟು 25 25 ಒಂದಲೇ 25. ಹಾಗಾದರೆ ಏನಪ್ಪ ಅಂತಂದರೆ 25ರಷ್ಟು ಶೇಕಡ ಇಲ್ಲೇನೈತಲ್ಲ ಈ ಚಿತ್ರ 25 ಎಷ್ಟು ಇಸ್ಕೊಲ್ ಟು 25 ಶೇಕಡ ಏನಪ್ಪ ಅಂತಂದರೆ ಬಣ್ಣ ಹಚ್ಚಿದ ಭಾಗ. ಅರ್ಥ ಆಯ್ತಾ. ಹಾಗಾದರೆ ಇನ್ನು ಎರಡನೇ ಕ್ವಶನ್ ನೋಡ್ರಿ, ಅದರೊಳಗೆ ಐತಿ ಇಲ್ಲಿ ಒಟ್ಟು ಭಾಗ ಏನಪ್ಪ ಅಂತಂದರೆ ಇಲ್ಲಿ ಒಟ್ಟು ಭಾಗ ಏನು ಕೊಟ್ಟಾರೋ ನೋಡ್ಕೋಬೇಕು. 1 2 3 4 5 ಒಟ್ಟು ಭಾಗ 5. ಆಮೇಲೆ ಬಣ್ಣ ಹಚ್ಚಿದ ಭಾಗ 3, ಅದು ಅಂಶದಲ್ಲಿ ಇಟ್ಕೋಬೇಕು. 5 ಭಾಗ ಒಟ್ಟು ಭಾಗ ಕೆಳಗೆ ಇಟ್ಕೋಬೇಕು ಇಂಟು 100. ಇದನ್ನು ಏನು ಮಾಡ್ಬೇಕಂದ್ರೆ ಬಣ್ಣ ಹಚ್ಚಿದ ಭಾಗವನ್ನು ಶೇಕಡಾಕ್ಕೆ ಪರಿವರ್ತನೆ ಮಾಡ್ಕೋರಿ ಅಂತಾನೆ. 3/5 ಇಂಟು 100 ಇದನ್ನು ಅಂದಾಜು ಮಾಡಿರಿ ಶೇಕಡಾಕ್ಕಂತ ಹೇಳತ್ತಾರೋ ನೋಡೋಣ. ನೋಡಿ ಬರ್ಕೊಂಡಾನೆ 3/5 ಇಂಟು 100 ಹೌದಾ. ಹಾಗಾದರೆ ಇಲ್ಲಿ 5 ಒಂದಲೇ 5 20 ಅಂದರೆ 100ನ್ನು 5ರಲ್ಲಿ ಭಾಗಾಕಾರ ಮಾಡಿದ್ರೆ 5 20 ಕಡ್ತು ಹೋಗ್ಬಿಡ್ತೈತಿ ಹೌದಾ. ಹಾಗಾದರೆ ಇನ್ನೆಷ್ಟು ಉಳಿತಿ 3 ಇಂಟು 20 ಅಂದರೆ 23 ಅಥವಾ 3 20 60 ಶೇಕಡ ಆನ್ಸರ್ ಬರುತ್ತೆ. ಎಷ್ಟು ಎದ್ರದ್ದು ಎರಡನೇದ್ದು 3 ಒಳಗೆ ರೋಮನ್ ಅಂಕಿ 2 ಚಿತ್ರದ ಎಷ್ಟು ಭಾಗ ಬಣ್ಣ ಹಚ್ಚಲಾಗಿದೆ ಅಂತಂದ್ರೆ ಸುಮಾರು 60% ಬಣ್ಣ ಹಚ್ಚಿದ ಭಾಗ ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ. ಒಂದನೇದು 25%, ಎರಡನೇದು ಏನಪ್ಪ ಅಂತಂದರೆ 60%. ಇನ್ನು ಮೂರನೇದು ನೋಡ್ಕೋಬಹುದು ನೀವು. ಏನೈತಿ ಒಟ್ಟು ಭಾಗಗಳನ್ನು ನೋಡ್ಕೊಂಡ್ಬಿಡು ನಾವು ಮೊದಲ ಹೌದಾ. 1 2 3 4 5 6 7 8 ಒಟ್ಟು ಭಾಗ 8, ಬಣ್ಣ ಹಚ್ಚಿದ ಭಾಗ 3 ಇಂಟು ಏನಪ್ಪ ಅಂದರೆ 100. ಇದನ್ನು ನಾವು ಏನು ಮಾಡಬೇಕು ಶೇಕಡಾಕ್ಕೆ ತೆಗೆದುಕೊಂಡು ಬಂದು ಬಣ್ಣ ಹಚ್ಚಿದ ಭಾಗ ಎಷ್ಟು ಅಂತ ಹೇಳಬೇಕು. ಅದನ್ನು ನೋಡೋಣ. ಓಕೆ. ಹಾಗಾದರೆ ನೋಡಿ ಇಲ್ಲಿ ಕೊಟ್ಟಾರೋ ಏನಂತಂತಂದರೆ 3/8 ಇಂಟು 100 ಹೌದಾ. ಈಗ ಏನು ಮಾಡ್ತಾನಂತಾರೆ ಈ 8ನ್ನು 4ರಲ್ಲಿ ಭಾಗ ಮಾಡ್ತಾನೆ. 4 2 8 ಈ ಏನಪ್ಪ ಅಂದರೆ 8 ಕಡ್ತಾ ಹೊಡೆದೆ 2 ಬಂತು. ಈ 2 ಬಂದ ಮೇಲೆ ಮತ್ತು 4 25 ಏನಪ್ಪ ಅಂತಂದರೆ 100 ಹೌದಾ. ಹಾಗಾದರೆ 4 ಈ 100ನ್ನು 4ರಲ್ಲಿ ಭಾಗಿಸಿದ್ರೆ ಮತ್ತು 25 ಬಂತು. ಮತ್ತು ಇನ್ನು 2 ಉಳಿದತ್ತಲ್ಲ ಇಲ್ಲಿ ಈ 2 ಮತ್ತು 25 ಇದನ್ನು ಭಾಗಿಸಿದಾಗ ಏನಕ್ಕಂತ ನೋಡ್ರಿ
12.5 ಬರುತ್ತೆ. ಹೌದಾ? ಇನ್ನು 3 ಇನ್ನು 2 ಒಂದಲೇ 2 2ನ್ನ 25ನ 12.5 ಬಂತಲ್ಲ ಭಾಗಲಬ್ಧ. ಈ ಭಾಗಲಬ್ಧವನ್ನು ಮತ್ತು ಈ ಗುಣಾಕಾರ ಇಲ್ಲಿ 3 ಐತಲ್ಲ, 3 ಇಂಟು 12.5 ಅಂತ ಹಚ್ಕೋಬೇಕು. ಹಚ್ಕೊಂಡಾಗ ಏನು ಬರ್ತದಂದ್ರೆ 37.5% ಅಂತ ಆನ್ಸರ್ ಬರುತ್ತೆ. ಎತ್ರದು ಈ ಮೂರನೇ ಆನ್ಸರ್ ಅಂದರೆ ಇದನ್ನು ಶೇಕಡ ಒಳಗೆ ನೋಡ್ಕೊ ಅಂತಂದಾಗ 37.5% ಅಂತ ಆನ್ಸರ್ ಬಂತು. ಅರ್ಥ ಆಯ್ತಾ? ಒಂದನೇದ್ದು ಬಣ್ಣ ಹಚ್ಚಿದ ಭಾಗ ಹೇಳಂತಂದಾರಲ್ಲ, ಒಂದನೇದು 25%, ಎರಡನೇದು 60%, ಮೂರನೇದು ಏನಪ್ಪ ಅಂದರೆ 37.5%. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಕ್ವಶನ್ಕ ಹೋಗೋಣ. 4ನೇ ಕ್ವಶನ್ ಏನಿತ್ತು ನೋಡ್ರಿ, ಬೆಲೆ ಕಂಡು ಹಿಡಿಯಿರಿ. ಏನು ಬೆಲೆ ಕಂಡು ಹಿಡಿಯೋದು? ಒಂದನೇದು ಎ 250ರ 15 ಅಂದರೆ 250ರ 15 ಅಂತಂದರೆ ಈ 15%ನ್ನು 250ನ 15% ಒಳಗೆ ಎಷ್ಟಕ್ಕಂತ ಅಂಕಿ ಒಳಗೆ ಹೇಳಬೇಕು. ಇನ್ನು ಬಿ ಏನೈತಂದ್ರೆ 1 ಗಂಟೆಯ 1% ಅಂದರೆ ಅದನ್ನು ಶೇಕಡಾದೊಳಗೆ ಹೇಳಬೇಕು. ಈ 1 ಗಂಟೆಯನ್ನು ಶೇಕಡಾದೊಳಗೆ ಹೇಳಬೇಕು. ರೂಪಾಯಿ 2500 ರ 20% ಅಂದರೆ ಈ 2500 ರೂಪಾಯಿಯನ್ನು ನೀ ಏನು ಮಾಡ್ಬೇಕಂದ್ರೆ 20ರಷ್ಟು ಅಂತಂದ್ರೆ ಅದು 2500 20% ತೆಗೆದಾಗ ಎಷ್ಟು ರೂಪಾಯಿ ಆಕತ್ತೆ ಅನ್ನೋದು ಹೇಳಬೇಕು. ಈ 1 kg 75ರಷ್ಟು ಅಂದ್ರೆ ಗ್ರಾಮ್ ಲೆಕ್ಕದಾಗ ಹೇಳ್ಬೇಕು. ಹೆಂಗೆ ಅನ್ನೋದು ಹೇಳ್ಕೊಡ್ತಾನೆ ನಿಮಗೆ. ಓಕೆ, ಇಲ್ಲಿ ಒಂದನೇ ಕ್ವಶನ್ ನೋಡ್ಕೊರಿ. ಎ 250ರ 15% ಅಂತಂದಾಗ ಯಾವ ರೀತಿ ಮಾಡಿದ್ದಾನೆ ಅನ್ನೋದು. ಇಲ್ಲಿ 250ರ 15% ಅಂದಾಗ ನಾ ಏನು ಮಾಡ್ತಾನಂದರೆ ಇಲ್ಲಿ 15/100 ಹಚ್ಕೊಂಡು, ಇದು 100 ಯಾಕೆ ಬಂತು, ಇಲ್ಲಿ 15 ಯಾಕೆ ಬಂತಂದರೆ ಮೇಲೆ ಅಂಶದಲ್ಲಿ 15 ಅಂದರೆ 100ಕ್ಕೆ 15 ಶೇಕಡ ಕೊಟ್ಟಾರ ಅವರು. ಹೌದಾ? 100 ಅದಕ್ಕೆ ಹಚ್ಕೊಂಡೆ. ಶೇಕಡ ಅಂತಂದರೆ 100ಕ್ಕೆ ಎಷ್ಟು ಅಂತ ಅರ್ಥ ಬರುತ್ತೆ. ಅದಕ್ಕೆ ಇಲ್ಲಿ ಶೇಕಡ 15 ಅಂತ ಕೊಟ್ಟಾಗ ಅಥವಾ 25 ಅಂತ ಕೊಟ್ಟಾಗ ಕಂಪಲ್ಸರಿ ಏನಪ್ಪ ಅಂದರೆ ಈ ಸಂಖ್ಯೆ ಕೆಳಗೆ ಇಲ್ಲಿ ಏನು ಕೊಟ್ಟಿರ್ತಾರಲ್ಲ ಶೇಕಡ, ಅದ್ರ ಕೆಳಗೆ 100 ಬರಲೇಬೇಕು. ಇಂಟು 250 ಇಲ್ಲಿ ಕೊಟ್ಟಾರೋ ಅದನ್ನು ಹಚ್ಕೊಂಡನಿ. ಈಗ ನಾ ಏನು ಮಾಡ್ಬೇಕಂದ್ರೆ ಇದನ್ನು ಕಟ್ತಾ ಹಿಡಬೇಕು ಅಥವಾ ಏನಪ್ಪ ಅಂತಂದರೆ ಭಾಗಿಸ್ಬೇಕು. ನೋಡಿರಿ ಇಲ್ಲಿ ಏನು ಬರ್ತದೆ ಅಂದರೆ ಒಂದನೇದು ಈ 0 ಈ 100 ಒಳಗೆ ಐತಲ್ಲ, ಈ 0 250 ಒಳಗೆ ಈ 0 ಏನಪ್ಪ ಅಂದರೆ ಕ್ಯಾನ್ಸಲ್ ಆಯಿತು. ಓಕೆ, ಇಲ್ಲಿ 25 ಉಳಿತಿ, ಆಮೇಲೆ ಇಲ್ಲಿ 10 ಉಳಿತಿ. ಹಾಗಾದರೆ 5 2 10, 5 5 25. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ 15 ಇಂಟು 5 ಇಲ್ಲಿ ಬರ್ಕೊಂಡು ಮೇಲೆ ಉಳಿದದ್ದು, ಈ ಛೇದದಲ್ಲಿ ಉಳಿದದ್ದು 2ನ್ನ ಇಲ್ಲಿ ಬರ್ಕೊಂಡು 15 5 75. ಆಮೇಲೆ ಛೇದದಲ್ಲಿ 2 ಏನೈತಲ್ಲ ಅದನ್ನು ಇಲ್ಲಿ ಬರ್ಕೊಂಡೆ. ಈಗ ಈ 75ನ್ನು 2ರಲ್ಲೇ ಭಾಗಾಕಾರ ಮಾಡಿದೆ ನಾನು. ಹೌದಾ? 75ನ್ನು 2ರಲ್ಲೇ ಭಾಗಾಕಾರ ಮಾಡಿದಾಗ ಏನಕ್ಕತ್ ನೋಡ್ರಿ, 75 ಬಾಗ್ಲೆ 2, 2 3 6, ಈ 7ರಾಗ 6 ಹೊರ 1, ಈ 1 ಭಾಗ ಹೋಗೋದಿಲ್ಲ, ಮತ್ತು 5ನ್ನು ಕೆಳಗೆ ಇಳಿಸ್ಕೊತಾನೆ 15 ಆತಿ. ಆಮೇಲೆ ಈ 15ನ್ನು ಭಾಗ ಮಾಡಿದಾಗ 2 7 14, ಆಮೇಲೆ 15ರಾಗ 14 ತೆಗೆದ್ರೆ 1. ಅರ್ಥ ಆಯ್ತಾ? ಹಾಗಾದ್ರೆ ಈ 1 2ರಲ್ಲಿ ಏನಾಗೋದಿಲ್ಲ ಅಂತಂದರೆ ಭಾಗ ಹೋಗೋದಿಲ್ಲ. ಅವಾಗ ಏನು ಮಾಡೀನಿ ಅಂತಂದರೆ ಬಿಂದು ಕೊಟ್ಟು 0 ತೊಗೊಂಡೆ, 10 ಆತಿ. ಆಮೇಲೆ 10 ಆದಾಗ 2ನ ಮಗ್ಯಾಗ 10 ಇದೆ, 2 5 10, 10ರ 10 ಕಳರ 0. ಹಾಗಾದರೆ ಇಲ್ಲಿ ಏನು ಉಳಿತಂದರೆ 37.5 ಐತಲ್ಲ, ಇಷ್ಟು 5ರ ಆನ್ಸರ್ ಅಂತ ಹೇಳ್ಬೋದು. 37.5% ಅಂತ ಅರ್ಥ. ನೆಕ್ಸ್ಟು ಬಿ ನೋಡ್ರಿ, 1 ಗಂಟೆಯ 1%. 1 ಗಂಟೆಯ 1% ಅಂತಂದರೆ ಮೊದಲ ನಾವು ಶೇಕಡಾಗ ಪರಿವರ್ತನೆ ಮಾಡೋಕ್ಕಿಂತ ಮುಂಚಿತವಾಗಿ ಗಂಟೆಯನ್ನು ನಿಮಿಷಕ್ಕೆ ಪರಿವರ್ತನೆ ಮಾಡ್ಕೊಂಡು ಆಮೇಲೆ ನಮಗಿದ ಲೆಕ್ಕ ಸಿಗ್ತೈತಿ, ಇಲ್ಲಾಂದರೆ ಸಿಗಂಗಿಲ್ಲ. 1 ಗಂಟೆ = ಎಷ್ಟೈತೆ ಅಂದರೆ 60 ನಿಮಿಷ. 60 ನಿಮಿಷದನ್ನ 1% ಪರಿವರ್ತನೆ ಮಾಡ್ಕೋಬೇಕು ನಾವು. ಅಂದರೆ ಎಷ್ಟು ಬರ್ತದೆ, ಎಷ್ಟು ನಿಮಿಷ ಬರ್ತದೆ ಅಂತೇಳಿ. ಹೌದಾ? 1/100. 100 ಯಾಕೆ ಹಚ್ಕೊಂಡು ಅನ್ನೋದು ಗೊತ್ತೈತಿ. ಇಲ್ಲಿ 1% ಐತಿ. ಹೌದಾ? 100ಕ್ಕೆ ಎಷ್ಟು ಅಂತ 1. ಹೌದಾ? ಈ 100ಕ್ಕೆ ಇಷ್ಟು ಅಂತ 1 ಅಂದಾಗ ಇಲ್ಲಿ ಕೆಳಗೆ ಛೇದದಲ್ಲಿ 100 ಬರ್ಕೊಂಡೆ, ಶೇಕಡ ಏನು 1 ಕೊಟ್ಟಾರಲ್ಲ ಮೇಲೆ ಹಚ್ಕೊಂಡೆ, ಇಂಟು 60 ಏನೈತಲ್ಲ ಇಲ್ಲಿ ಕೊಟ್ಟಾರಲ್ಲ 60 ನಿಮಿಷ, ಅದನ್ನು ಇಲ್ಲಿ ಹಚ್ಕೊಂಡೆ. ಅರ್ಥ ಆಯ್ತಾ? ಹಾಗಾದರೆ ಈಗ ನೋಡ್ರಿ, ಈ 0 ಕ್ಯಾನ್ಸಲ್, ಇಲ್ಲಿ 10 ಉಳಿತಿ, ಇಲ್ಲಿ 6 ಉಳಿತಿ. ಈಗ 2 5 10, 2 3 6. ಓಕೆ, ಹಾಗಾದರೆ ಇಲ್ಲಿ 1 × 3 ಇಲ್ಲಿ ಬಂತು. ಛೇದದಲ್ಲಿ ಏನು ಉಳಿದೈತಿ, 5 ಉಳಿದೈತಿ, ಅದನ್ನು ಕೆಳಗೆ ಹಚ್ಕೊಂಡೆ. ಈಗ 3 1 3, ಛೇದದಲ್ಲಿ 5ಕ್ಕೆ 5. ಹಾಗಾದರೆ 3/5 ನಿಮಿಷಗಳು. 5ನೆಯ 3 ಭಾಗಗಳಂತ ಓದ್ಬೋದು, ಅಥವಾ 3/5 ನಿಮಿಷಗಳಂತ ಇದಕ್ಕೆ ಆನ್ಸರ ಹೇಳ್ಬೋದು. 3/5 ನಿಮಿಷಗಳು ಅಂತ ಇದಕ್ಕೆ ಆನ್ಸರ್ ಬರುತ್ತೆ, ಬಿ. ಓಕೆ, ಇನ್ನು ಎರಡನೇದು ಸಿ ನೋಡ್ರಿ, ಇಲ್ಲಿ ಏನು ಕೊಟ್ಟಾರು, ರೂಪಾಯಿ 2520ರಷ್ಟು ಅಂತಂದರೆ 20%. ಈ 2500 ರೂಪಾಯಿ ಐತಲ್ಲ, ಈ 20% ಅಂದರೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳಂತ ಅನ್ನತ್ತಾರೆ. ಈಸಿ ಐತಿ. 20/100 ಹಚ್ಕೊಂಡೆ. ಯಾಕೆ 100 ಹಚ್ಕೊನಿ?
ಪ್ರತಿ ಲೆಕ್ಕ ಹೇಳುವಾಗ ಸದಮ ನಿಮಗೆ ಹೇಳ್ಕೊತ ಬರತ್ತಾನೆ ನಾನು ಏನಂತ 100 ಯಾಕೆ ಬರ್ತದೆ 100 ಯಾಕೆ ಬರ್ತದಪ್ಪ ಅಂತಂದರೆ ಇಲ್ಲಿ 20% ಐತಲ್ಲ ಇದು 100ಕ್ಕೆ 20 ಅಂತ ಅರ್ಥ. ಓಕೆ, ಇಂಟು 2500. ಹೌದಾ? ಹಾಗಾದ್ರೆ ಇಲ್ಲಿ 20 ಈ 20 ಹೋತಿ, ಇಲ್ಲಿ 25 ಉಳಿತಿ, ಇಲ್ಲಿ 1 ಉಳಿತಿ. ಹಾಗಾದ್ರೆ 20 ಇಂಟು 25 ಇಲ್ಲಿ ಬರ್ಕೊಂಡು ಅಂಶದೊಳಗೆ ಛೇದದೊಳಗೆ 1 ಬರ್ಕೊಂಡೆ. ಈ 20 ಇಂಟು 25 ಗುಣಿಸಿದಾಗ 500 ಬಂತು. ಓಕೆ, ಹಾಗಾದರೆ ಇಲ್ಲಿ 1 ಛೇದದಲ್ಲಿ ಬಂತು. ಹಾಗಾದರೆ ಈ 1 ಬೆಲೆ ಇರಂಗಿಲ್ಲ, ಅದಕ್ಕೆ ಈಸ್ಕೊಲ್ ಟು ₹500. ಅಂದರೆ 20% ಅಂತಂದರೆ ₹500 ಆನ್ಸರ್ ಬರುತ್ತೆ. ಓಕೆ, ರೂಪಾಯಿಗೆ ಪರಿವರ್ತನೆ ಮಾಡ್ಕೊಂಡಾಗ. ನೆಕ್ಸ್ಟು ಇನ್ನು 1 kg 75 ಅಂತಂದಾಗ ಇದನ್ನು 1 kg ಏನು ಮಾಡ್ತಾನೆ ಅಂದರೆ ಗ್ರಾಮ್ಗೆ ಪರಿವರ್ತನೆ ಮಾಡ್ಕೋತಾನೆ. ಅರ್ಥ ಆಯ್ತಾ? 1 kg ಈಸ್ಕೊಲ್ ಟು 1000 ಗ್ರಾಮ. ಹಾಗಾದರೆ ಈ 75/100 ಯಾಕೆ ಹಚ್ಕೊಂಡೆ ಅಂತಂದರೆ 75% ಅಂತ ಕೊಟ್ಟಾರು, 100ಕ್ಕೆ 75 ಅಂತ ಅರ್ಥ. ಇಂಟು ಏನಪ್ಪ ಅಂದರೆ 1000. ಇಲ್ಲಿ ಗ್ರಾಮ್ ಕೊಟ್ಟಾರಲ್ಲ ಕೆ ಜಿಯಿಂದ, ನಾ ಗ್ರಾಮ್ಗೆ ಏನಪ್ಪ ಅಂದರೆ ಕನ್ವರ್ಟ್ ಮಾಡ್ಕೊಂಡೆ, ಪರಿವರ್ತನೆ ಮಾಡ್ಕೊಂಡೆ, ಬದಲಾವಣೆ ಮಾಡ್ಕೊಂಡೆ. ಓಕೆ, ಹಾಗಾದರೆ ಇಲ್ಲಿ 2 ಹೋದು, ಇವು 2 ಹೋದು, ಇಲ್ಲಿ 1 ಮಾತ್ರ ಉಳಿತಿ. ಹಾಗಾದರೆ 75 ಹತ್ತಲೇ ಏನಪ್ಪ ಅಂದರೆ 750. ಆ 1ಕ್ಕೆ ಬೆಲೆ ಇರೋಂಗಿಲ್ಲ, ಅದಕ್ಕೆ 750 ಗ್ರಾಮ್ ಅಂತ ಆನ್ಸರ್ ಬಂತು. ಅರ್ಥ ಆಯ್ತು ಮಕ್ಕಳೇ? ಇಷ್ಟು ಏನಪ್ಪ ಅಂತಂದರೆ ಅಭ್ಯಾಸ 7.1ಕ್ಕೆ ಸಂಬಂಧಪಟ್ಟಂತೆ 1ರಿಂದ 4, ಹೌದಾ, 4 ಪ್ರಶ್ನೆಗಳಿಗೆ ನಿಮಗೆ ಆನ್ಸರ್ ಮಾಡಿದ್ದೀನಿ. ಮುಂದೆ ಏನು ಮಾಡ್ತಾನೆ ಅಂದರೆ 5, 6, 7, 8, 9, 10 ಭಾಗ 2ರಲ್ಲಿ ತಿಳಿಸ್ತೀನಿ. ಈಗ ನಿಮಗೆ ಇದು ಅರ್ಥ ಆಗೈತೆ ಅಂತ ಅನ್ಕೊಂಡೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಒಂದು ಲೈಕ್ ಕೊಡಿ, ಆಮೇಲೆ ಏನಾರು ಪ್ರಾಬ್ಲಮ್ ಇದ್ದರೆ ಒಂದು ಮೆಸೇಜ್ ಸದಮ ಹಾಕಿ ಅಂತ ಹೇಳ್ತಾ ಈ 7.1 ಅಭ್ಯಾಸವನ್ನು ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.